ಹಲೋ ಗೈಸ್, ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ನಿಮಗೆ ತುಂಬ ಕಷ್ಟ ಇದೆ ಅಂದರೆ ಮನೆಯಲ್ಲಿ ತುಂಬ ಎಮರ್ಜೆನ್ಸಿ ಇದೆ, ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಯಾರು ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಸೊ ಯಾರಿಂದನೂ ಕೂಡ ನಿಮಗೆ ಸಹಾಯ ಸಿಗ್ತಾ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪಿಂದ ನೀವು ಡಿಜಿಟಲಿ ಅಂದರೆ 100% ಡಿಜಿಟಲಿ ನೀವು ಲೋನ್ನ ತಗೋಬೋದು. ಆ್ಯಂಡ್ ಅದು ಕೂಡ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ. ಆ್ಯಂಡ್ ತುಂಬ ಕಡಿಮೆ ಬಡ್ಡಿಯಲ್ಲಿ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ. ಆ್ಯಂಡ್ 2 ನಿಮಿಷದಲ್ಲೇ ಲೋನ್ ಅಮೌಂಟ್ ಅನ್ನೋದು ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. 6, 12, 24 ಮತ್ತು 36 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು EMIನ ಕೂಡ ಕಸ್ಟಮೈಸೇಷನ್ ಮಾಡ್ಕೋಬೋದು. ಜೊತೆಗೆ ನೀವು ಇಲ್ಲಿ FD ಕೂಡ ಮಾಡ್ಕೋಬೋದು ಗೈಸ್. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ನೀವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಬೇಕು, ಯಾವ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಟೆನ್ಯೂರ್ ಇರುತ್ತೆ, ಎಷ್ಟಿರುತ್ತೆ, ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ಬಗ್ಗೆ ಕೂಡ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ನಿಮಗೆ ಸೀರಿಯಸ್ ಆಗಿ ಲೋನ್ ಬೇಕು ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಓಕೆನಾ. LOAN ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ರಿಗೂ ಕೂಡ ಲೋನ್ ಸಿಗುತ್ತೆ. ಜಸ್ಟ್ ಕಮೆಂಟ್ ಮಾಡಿ LOAN ಲೋನ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲೋನ್ ಪಕ್ಕ 100% ಸಿಗುತ್ತೆ, ಓಕೆನಾ. ಸೊ ಈಗ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ, ವೇಟ್ ಮಾಡಿ. ಸೊ ಮೊದಲು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಫಸ್ಟು ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ಓಕೆ. ನಂತರ OTPನ ಇಲ್ಲಿ ಬರುತ್ತೆ, OTPನ ಎಂಟರ್ ಮಾಡಿಕೊಂಡು ಮೊಬೈಲ್ ನಂಬರ್ನ ವೆರಿಫೈ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಈ ರೀತಿ ನಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಅ ಲೋನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನೀವು ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೋಬೇಕು. ನೇಮ್ ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲ ಕೇಳುತ್ತೆ. ಸೊ ಪರ್ಸನಲ್ ಡೀಟೇಲ್ಸನ್ನು ಕೊಟ್ಟಿದ್ದಾದಮೇಲೆ ನಂತರ ಇಲ್ಲಿ ನಿಮಗೆ ಲಿಮಿಟ್ ಅನ್ನೋದು ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಇನ್ಕಮ್ ಪ್ರೂಫನ್ನು ಇಲ್ಲಿ ಕೊಡಬೇಕಾಗಿರುತ್ತೆ, ವೆರಿಫೈ ಮಾಡ್ಕೋಬೇಕು, ಓಕೆ. ಸೊ ಇಲ್ಲಿ ಪ್ರೊವೈಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆ್ಯಂಡ್ ಅನ್ಲಾಕ್ ಲಿಮಿಟ್ ಅಪ್ ಟು 5 lakh ಅಂತಿದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಪ್ರೊವೈಡ್ ಇನ್ಕಮ್ ಪ್ರೂಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟ್ ಪ್ರೊವೈಡ್ ಇನ್ಕಮ್ ಪ್ರೂಫ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನೀವು ನೋಡ್ಕೋಬೋದು ಗೈಸ್, ಯಾವುದು ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೋದು. ಓಕೆ, ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಕ್ಸಿಸ್ ಇದೆ, ಬಾಬ್ ಇದೆ, ನಂತರ ಕೆನರಾ ಇದೆ, HDFC ಇದೆ, ICICI ಇದೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದೆ, ನಂತರ ಇಲ್ಲಿ SBI ಇದೆ, ಯೂನಿಯನ್ ಬ್ಯಾಂಕ್ ಇದೆ. ಸೊ ಇದರಲ್ಲಿ ನಿಮ್ಮದು ಇತ್ತು ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ಜಸ್ಟ್ ಅದರ್ ಬ್ಯಾಂಕ್ಸ್ ಅಂತ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಯಾವ್ದು ಬ್ಯಾಂಕ್ ಇದೆ ನೋಡಿ, ಆಂಧ್ರ ಬ್ಯಾಂಕ್ ಯಾವ್ದು ಬ್ಯಾಂಕ್ ಇದೆ ನೋಡಿ, ಜಸ್ಟ್ ಸರ್ಚ್ ಮಾಡ್ಕೊಳ್ಳಿ. ATL ಪೇಮೆಂಟ್ಸ್ ಬ್ಯಾಂಕ್ ಕೂಡ ಇಲ್ಲಿದೆ, ಸೊ ಅದನ್ನು ಕೂಡ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಹೋಗುತ್ತೆ, ಅದೇ ಇಲ್ಲಿ ವೆರಿಫೈ ಮಾಡಿಕೊಂಡು ನಿಮಗೆ ಸ್ಟೇಟ್ಮೆಂಟನ್ನು ಅದೇ ಫೆಚ್ ಮಾಡ್ಕೊಳುತ್ತೆ, ಓಕೆನಾ. ಸೊ ಫೆಚ್ ಮಾಡಿಕೊಂಡು ಇಲ್ಲಿ ನಿಮಗೆ ನೆಕ್ಸ್ಟ್ ಲಿಮಿಟನ್ನು ಪ್ರೊವೈಡ್ ಮಾಡುತ್ತೆ. ಗೈಸ್, ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡ್ಕೋಬೋದು, ಅಥವಾ ಇಲ್ಲಿ PDF ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೋಬೋದು. ನೀವೇನಾದರೂ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ರೆ ನೆಟ್ ಬ್ಯಾಂಕಿಂಗಲ್ಲಿ ಲಾಗಿನ್ ಮಾಡಿಕೊಂಡು ನೀವಿಲ್ಲಿ ಕೊಡ್ಬೋದು. ಅಥವಾ ನೀವು ಇನ್ನೊಂದು ಏನಂತಂದರೆ, ನೀವು ಯೂಸ್ ಮಾಡ್ತಾ ಇರುವಂತಹ ಬ್ಯಾಂಕಿಂಗ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು 3 ತಿಂಗಳಿದ್ದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. PDF ರೂಪದಲ್ಲಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ PDF ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಮಂತ್ಸಿಂದು ಸ್ಟೇಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು, ಅದು 1 PDF ಆಗಿರಬೇಕು. ಅಥವಾ ಇಲ್ಲಿ ಅಪ್ಲೋಡ್ ಮಂತ್ಲಿ ಸ್ಟೇಟ್ಮೆಂಟ್ಸ್ ಅಂತಿದೆ, ಅಂದರೆ 3 ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ 3 ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದೇ ಇತ್ತು ಅಂತಂದರೆ ಒಂದೇ PDF ಅನ್ನು ನೀವು ಇಲ್ಲಿ ಹಾಕ್ಬೋದು, ಓಕೆ. ಸೊ ಒಂದೇ PDF ಅಲ್ಲಿ ಮಾಡ್ಕೊಳ್ಳಿ ಗೈಸ್. ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲೋಡ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಇನ್ಸ್ಟಂಟ್ ಆಗಿ ಲಿಮಿಟ್ ಅನ್ನೋದು ಸಿಗುತ್ತೆ ಗೈಸ್. ಅದಾದ ನಂತರ KYC ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೊಟ್ಟಾದ್ಮೇಲೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಆಧಾರ್ ಕಾರ್ಡ್ ಅನ್ನ, ಅಂದ್ರೆ ಫ್ರಂಟ್ ಬ್ಯಾಕು. ಸೊ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದಾದ್ಮೇಲೆ ವೆರಿಫೈ ಮಾಡ್ಕೊಂತಾರೆ. ವೆರಿಫೈ ಆದ್ಮೇಲೆ ಇನ್ ಕೇಸ್ ವಿಡಿಯೋ ಕಾಲ್ ಕೇಳಿದರೆ ವಿಡಿಯೋ ಕಾಲ್ ಕೂಡ ಮಾಡ್ಕೋಬೋದು, ಅಂದರೆ KYC ಡೀಟೇಲ್ಸನ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ. ಏಕೆಂದರೆ 5 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತಾರೆ ಅಲ್ವಾ ಗೈಸ್, ಈ ಎಲ್ಲ ಪ್ರಾಸೆಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ, KYC ಎಲ್ಲಾನು, ಓಕೆ. ಸೊ ಈಸಿಲಿ ನೀವು ಲೋನ ತಗೋಬೋದು. ಡೀಟೇಲಾಗಿ ನಾನು ವೀಡಿಯೋನ ಮಾಡಿದ್ದೀನಿ ಆಲ್ರೆಡಿ. ನಾನು ಲೋನ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ, ನೀವು ಅಪ್ಲೈನ ಮಾಡ್ಕೋಬೋದು, ಓಕೆ. ನಾನು ಲೋನ ತೊಗೊಂಡ್ಬಿಟ್ಟು ಕೂಡ ನಮಗೆ ಬ್ಯಾಂಕ್ ಅಕೌಂಟಿಗೆ ತೊಗೊಂಡು ತೋರಿಸ್ಕೊಟ್ಟಿದ್ದೀನಿ, ಓಕೆ. ಸೊ ಇಲ್ಲಿ ನೀವು ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಕೂಡ ಚೆಕ್ ಮಾಡ್ಕೋಬೋದು, ಫಿಕ್ಸ್ಡ್ ಡೆಪಾಸಿಟ್ ಕೂಡ ಮಾಡ್ಕೋಬೋದು. ಲೋನ್ ಅಗೇನ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಮೇಲೆ ನೀವು ಲೋನ್ ಕೂಡ ತಗೋಬೋದು, ಓಕೆ. ಸೊ ಇಲ್ಲಿ ರಿವಾರ್ಡ್ ಪ್ರೋಗ್ರಾಮ್ಸ್ ಇವ್ರದ್ದು ಇರುತ್ತೆ, ನೋಡ್ಕೊಳ್ಳಿ ಗೈಸ್, ಓಕೆ. ಸೊ ಕಾರ್ಡ್ ಆಫರ್ಸ್ ಕೂಡ ಇರುತ್ತೆ,
ಆ್ಯಂಡ್ ಇದು ಮೈ ಫೈಬಲ್ಲಿ ರಿವಾರ್ಡ್ ಪ್ರೋಗ್ರಾಮ್ಸ್ ಇಲ್ಲಿ ನಡೀತಾ ಇರುತ್ತೆ, ಗೇಮ್ಸ್ ಅನ್ನೋದಿರುತ್ತೆ. ಓಕೆ, ಸೊ ಇಲ್ಲಿ ಫಿಬೋ ಅಂತ ಹೇಳ್ಬಿಟ್ಟು ಇವ್ರದೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟರ್ಸ್ ಅಂತಿದೆ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಚಾಟ್ ವಿತ್ ಅಸ್ ಅಂದರೆ ಚಾಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟಿರುತ್ತೆ. ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಫೈಬ್ ಅಂತ. ಓಕೆನಾ, ಸೊ ಫೈಬ್ ಅಪ್ಲಿಕೇಶನ್ ಸೋಷಿಯಲ್ ವರ್ಲ್ಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ. ಅದೇ 4.5 ಸ್ಟಾರ್ಟಿಂಗ್ ಇದೆ. 4,71,000 ರೀಸ್ ಇದಾವೆ. 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಓಕೆ, ರಿವ್ಯೂಸ್ ಕೂಡ ಚೆನ್ನಾಗಿದೆ. 4.5 ಇದೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. 1 ಕೋಟಿ ಜನ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಸೊ 1,000 ಇಂದ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಸೊ ಇಲ್ಲಿ NBFC ಅಂಡರ್ ಬರುತ್ತೆ ಗೈಸ್. ಓಕೆ, RBI ರಿಜಿಸ್ಟರ್ಡ್ NBFC ಇದೆ. ಸೊ NBFCಸ್ಗಳು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ 11% ವರೆಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಇದೆ. ಓಕೆನಾ, 10 ಲಕ್ಷಕ್ಕೆ 11% ವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿನೇ ಇರುತ್ತೆ, ಅದು ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ರಿಸ್ಕ್ ಪ್ರೊಫೈಲ್ ಎಷ್ಟಿರುತ್ತೆ ಅದ್ರ ಮೇಲೆ ಎಂಡ್ಲಿ ಇಂಟ್ರೆಸ್ಟ್ ಆಗಿಬಿಟ್ಟು ನಿಮಗೆ ಲೋನ ಪ್ರೊವೈಡ್ ಮಾಡ್ತಾರೆ. ಓಕೆ, ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 ಮಿನಿಟ್ಸ್ ಅಲ್ಲೇ ನೀವು ತಗೋಬೋದು. 3 ತಿಂಗಳಿಂದ 36 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ರೀಪೇಮೆಂಟ್ ಟೆನ್ಯೂರ್. ಓಕೆ, ಅಂಡ್ ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಮಿನಿಮಮ್ ಪೇಪರ್ ವರ್ಕ್ ಇರುತ್ತೆ. ಯಾವುದೇ ಇಲ್ಲಿ ಫೋರ್ ಕ್ಲೋಜರ್ ಚಾರ್ಜಸ್ ಇರಲ್ಲ, ಸರ್ಪ್ರೈಸ್ ಕಾಸ್ಟ್ ಇರಲ್ಲ, ಅಥವಾ ಇಲ್ಲಿ ನಿಮಗೆ ಯಾವುದೇ ಇಂಟ್ರೆಸ್ಟ್ ಕಾಸ್ಟ್ ಆಗಲಿ ಅಥವಾ ಯಾವುದೇ ಇಲ್ಲಿ ಕಾಸ್ಟ್ ಆಗಲಿ ಇರೋದಿಲ್ಲ ಗೈಸ್. ಓಕೆನಾ, ಸೊ ಲೇಟ್ ಚಾರ್ಜಸ್ ಆಗಿರ್ಬೋದು, ಲೇಟ್ ಪೇಮೆಂಟ್ ಆಗಿರ್ಬೋದು, ಅದು ಇರಲ್ಲ. ಬಟ್ ಒಂದೊಂದು ಕೇಸಲ್ಲಿ ಇರುತ್ತೆ, ನೀವು ಟೈಮ್ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಇರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಒಂದ್ಸರಿ ನೋಡ್ಕೊಂಬಿಡಿ. ಆ್ಯಂಡ್ API ರೇಂಜ್ ಬಗ್ಗೆ ಮಾತಾಡೋದಾದರೆ 16.75% 45% ವರೆಗೆ ಇರುತ್ತೆ. ಸ್ಟ್ಯಾಂಪ್ ಡ್ಯೂಟಿ 0.1% ಲೋನ್ ಅಮೌಂಟ್ ಮೇಲೆ ಅದು ಇರುತ್ತೆ. ಆ್ಯಂಡ್ ಮ್ಯಾಂಡೇಟ್ ರಿಜೆಕ್ಷನ್ ಚಾರ್ಜಸ್ ಕೂಡ ಇರುತ್ತೆ, 250 ಪ್ಲಸ್ GST. ಆ್ಯಂಡ್ ಫೋರ್ ಕ್ಲೋಜರ್ ಚಾರ್ಜಸ್ ಇರುತ್ತೆ, ಫ್ರೀ ಇರುತ್ತೆ. ಇದು ಫೋರ್ ಕ್ಲೋಜರ್ ಚಾರ್ಜಸ್ ಯಾವುದೇ ಇರಲ್ಲ. ಬೌನ್ಸ್ ಮಾಡೋಕೆ ಹೋಗಬೇಡಿ. ಬೌನ್ಸ್ ಮಾಡಿದರೆ ಇಲ್ಲಿ ಲೇಟ್ ಪೇಮೆಂಟ್ ಮಾಡಿದರೆ 500 ರೂಪಾಯಿ ಅಥವಾ 3% ಲೋನ್ ಅಮೌಂಟ್ ಮೇಲೆ ಯಾವ ಜಾಸ್ತಿ ಇರುತ್ತೆ ಅದನ್ನು ಹಾಕ್ತಾರೆ. ಆ್ಯಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 3% ಅಪ್ ಟು 3.5% ವರೆಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಿರುತ್ತೆ. 16.75% ಇಲ್ಲಿ ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ. ಓಕೆ, ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್ ಅನ್ನೋದು. ಇಷ್ಟು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಲೋನ್ ಅಪ್ಲೈ ಮಾಡಬೇಕು ಅಂತಂದರೆ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಇನ್ ಕೇಸ್ ನಿಮಗೆ 5 ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಟ್ರೂ ಬ್ಯಾಲೆನ್ಸಲ್ಲಿ ನನಗೆ ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲಪ್ ಲೋನ್ ಕೂಡ ಸಿಕ್ಕಿದೆ. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಐ ಬಟನಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಸಿಗುತ್ತೆ. 4.4 ಸ್ಟಾರ್ ರೇಟಿಂಗ್ ಇದೆ, 20 ಲಕ್ಷ ರಿವ್ಯೂಸ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಅಪ್ಲಿಕೇಶನ್ ಇದು ಅಂತ. ಓಕೆ, ದಿ ಬೆಸ್ಟ್ ಆ್ಯಪ್ ಗೈಸ್. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಸ್ಟ್ ಲಿಂಕೇ ಇರುತ್ತೆ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ಲೋನ್ ಸಿಗುತ್ತೆ. ಓಕೆ, ಸೊ ಯಾ ಗೈಸ್ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ್ ತಗೊಳ್ಳಿ, ಇಲ್ಲ ಅಂತಾರೆ ತೊಗೊಳಕ್ಕೆ ಹೋಗಬೇಡಿ ಗೈಸ್. ಏಕೆಂದರೆ ಮತ್ತೆ ಇಲ್ಲಿ ನೀವು ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.